ಮದುವೆಯಾಗಲು ನಿರಾಕರಿಸಿದ್ದಕ್ಕೆ ಕೋಪಗೊಂಡಿದ್ದ ಯುವಕನು HIV ರಕ್ತವನ್ನು ಯುವತಿಗೆ ಇಂಜೆಕ್ಟ್ ಮಾಡಿದ ಹೇಯ ಕೃತ್ಯ ಹೈದರಾಬಾದ್ನಲ್ಲಿ ನಡೆದಿತ್ತು. ಈ ಘಟನೆಯಿಂದ ಮನನೊಂದ ಯುವತಿಯು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ತನಗೂ HIV ಬಂದಿರಬಹುದು ಎಂಬ ಆತಂಕದಿಂದ ಮಾನಸಿಕ ಸ್ಥೈರ್ಯವನ್ನೇ ಕಳೆದುಕೊಂಡಿದ್ದ ಯುವತಿ ವೈದ್ಯಕೀಯ ಪರೀಕ್ಷಾ ವರದಿಗಳ ಬರುವ ಮುನ್ನವೇ ಜೀವವನ್ನು ಕಳೆದುಕೊಂಡಿದ್ದಾಳೆ. ಆರೋಪಿ ಮನೋಹರ್ ಹಾಗೂ ಸಂತ್ರಸ್ತೆ ಸಂಬಂಧಿಕರಾದ ಕುಟುಂಬಸ್ಥರೇ ಇವರ ಮದುವೆಯನ್ನು ನಿಶ್ಚಯಿಸಿದರು. ಆದರೆ ಮನೋಹರ್ HIV ಪೀಡಿತ ಎಂಬ ವಿಚಾರ ಬಳಿಕ ಯುವತಿಯ ಕುಟುಂಬಸ್ಥರಿಗೆ ತಿಳಿದು ಬಂದಿತ್ತು. HIV ಸೋಂಕಿತ ಪೋಷಕರಿಂದ ಈತನಿಗೂ ಏಡ್ಸ್ ಕಾಯಿಲೆ ಇದೆ ಎಂದು ತಿಳಿದು ಬಂದಿದೆ. ಇದಾದ ಬಳಿಕ ಆತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಏಡ್ಸ್ ಸೋಂಕು ಇರುವುದು ಖಚಿತಗೊಂಡಿದೆ. ಇದಾದ ಬಳಿಕ ಯುವತಿಯ ಮನೆಯವರು ಮದುವೆ ರದ್ದುಗೊಳಿಸಿದರು. ಯುವತಿಯ ಮನೆಯವರ ಈ ನಿರ್ಧಾರದಿಂದ ಕೋಪಗೊಂಡಿದ್ದ ಮನೋಹರ್ ಮಾರ್ಚ್ 11ರಂದು ಸಂತ್ರಸ್ತೆಯ ಮನೆಗೆ ನುಗ್ಗಿ ಆಕೆಯ ಮೇಲೆ ಹಲ್ಲೆ ನಡೆಸಿದ. ಅಲ್ಲದೆ ನನ್ನನ್ನು ಮದುವೆಯಾಗದಿದ್ದರೆ ನಿನಗೂ ನನಗೆ ಬಂದ ಗತಿಯೇ ಬರಬೇಕು ಎಂದು ಹೇಳುತ್ತಾ ಸಿರಂಜಿನಿಂದ ತನ್ನ ದೇಹದಿಂದ ರಕ್ತ ತೆಗೆದು ಬಲವಂತದಿಂದ ಅದನ್ನು ಯುವತಿಯ ದೇಹಕ್ಕೆ ಇಂಜೆಕ್ಟ್ ಮಾಡಿದ. ಈ ಘಟನೆಯ ಬಳಿಕ ಸಂತ್ರಸ್ತೆಯ ಪೋಷಕರು ಪೊಲೀಸರಿಗೆ ದೂರು ನೀಡಿದರು. ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ಆರೋಪಿ ಮನೋಹರ್ನನ್ನು ಬಂಧಿಸಿದರು. ಈ ಎಲ್ಲ ಘಟನೆಗಳ ಬಳಿಕ ಯುವತಿ ಖಿನ್ನತೆಗೆ ಒಳಗಾಗಿದ್ದರು ಎನ್ನಲಾಗಿದೆ. ತಾನು HIV ಸೋಂಕಿತೆಯಾಗುತ್ತೇನೆ ಎಂಬ ಭಯ ಆಕೆಯನ್ನು ಸದಾ ಕಾಡುತ್ತಿತ್ತು. ಈ ಸಂಬಂಧ ಅನೇಕ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಆದರೆ ವೈದ್ಯಕೀಯ ಪರೀಕ್ಷೆಯ ಫಲಿತಾಂಶ ಬರುವ ಮೊದಲೇ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.